ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌಸ್ನ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾಕಂತಂದರೆ ಆಲ್ರೆಡಿ ನಾನು ಬ್ಲೌಸ್ದು ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಗಳೆಲ್ಲ ಹಾಕಿದ್ದೀನಿ. ಬಟ್ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಹಾಗೆಯೇ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು. ಆ ರೀತಿ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಟೈಲರಿಂಗ್ನ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫಸ್ಟು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಬೆನ್ನಿನ ಭಾಗನ ಈ ರೀತಿ ಬ್ಯಾಕ್ ಪಾರ್ಟ್ನಲ್ಲಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನು ಕೂಡ ನಾವು ಇವಾಗ ನಾರ್ಮಲಿ ಬ್ಲೌಸಲ್ಲಿ ಹೇಗೆ ಫೋಲ್ಡ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಅಳತೆ ಬ್ಲೌಸಲ್ಲೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇಟ್ಟು ಕರೆಕ್ಟಾಗಿ ಸೈಡು ಫಿಟ್ಟಿಂಗ್ ಹೊಲಿಗೆ ಬಂದಿರುತ್ತೆ ನೋಡಿ, ಆ ಹೊಲಿಗೆ ಹತ್ರ ಲಾಸ್ಟ್ ಜಾಯಿಂಟ್ ಇರುತ್ತೆ ಅಲ್ವಾ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನೇ ಕೆಳಗಡೆ ಪಾರ್ಟಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು, ಲೈನಿಂಗ್ ಮೇಲ್ಗಡೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ಹೀಗೆ ಅಂತ. ನೋಡಿ, ಈ ರೀತಿ ಲೈನಿಂಗಲ್ಲೂ ಕೂಡ ಒಂದೊಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಇದಾದ ನಂತರ ಈ ರೀತಿ ನೀಟಾಗಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಅದನ್ನು ಇದ್ರ ಮೇಲ್ಗಡೆ ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ. ಕಾಜಾಪಟ್ಟಿ ಸೈಡೇ ತಗೊಳ್ಳಿ. ನೋಡಿ, ಇವಾಗ ಇದು ಕಾಜಾಪಟ್ಟಿ ಸೈಡ್ ಇದೆ ಅಲ್ವಾ, ಇದನ್ನು ಕೂಡ ಕಾಜಾಪಟ್ಟಿ ಸೈಡೇ ತಗೊಂಡು ಅದ್ರ ಮೇಲ್ಗಡೆ ಇಟ್ಟು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದೆರಡೂ ಕೂಡ ಅಟ್ಯಾಚ್ ಆಯಿತು. ಸೊ ತೋಳಿನಿಂದ ನಿಧಾನವಾಗಿ ಹೇಳ್ಕೊಡ್ತೀನಿ ಹೇಗೆ ಸೈಡ್ ಫಿಟ್ಟಿಂಗ್ನ ಒಟ್ಟಿಗೆ ಮಾರ್ಕ್ ಮಾಡ್ಕೊಂಡು ಬರೋದು ಅಂತ. ಅದಕ್ಕೂ ಮುಂಚೆ ಏನು ಮಾಡಿ ಅಂತಂದರೆ, ಎರಡೂ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಸೈಡಲ್ಲಿ ಒಂದು ಡಮ್ಮಿ ಸ್ಟಿಚ್ ಹಾಕೊಂಡ್ಬಿಡಿ. ಅವಾಗೇನಾಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ಮತ್ತು ಕೆಳಗಡೆ ಪಾರ್ಟು ಮತ್ತು ಮೇಲ್ಗಡೆ ಪಾರ್ಟು ಎರಡೂ ಕೂಡ ಒಂದೊಂದು ಹೊಲಿಗೆ ಹಾಕೊಂಡಿದ್ದೀರ ಅಲ್ವಾ, ಅದನ್ನು ಎರಡೂ ಕೂಡ ಇಟ್ಟು ಒಂದು ಸ್ಟಿಚ್ ಅನ್ನೋದನ್ನು ಹಾಕೊಂಡ್ಬಿಡಿ. ಆವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ಬಿಗಿನರ್ಸ್ಗೆ ತುಂಬಾ ಈಸಿ ಆಗುತ್ತೆ ನಿಮಗೆ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಒಂದು ಹೊಲಿಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಈ ರೀತಿ ಇಟ್ಕೊಂಡು ಫಸ್ಟು ಮುಂಭಾಗಕ್ಕೆ, ತೋಳಿನ ಮುಂಭಾಗದ ಹತ್ರ ಮಾರ್ಕ್ ಮಾಡ್ಕೋಬೇಕು. ತೋಳಿನ ಮುಂಭಾಗಕ್ಕೆ ಮಾರ್ಕ್ ಮಾಡೋದಕ್ಕೆ ಅಳತೆ ಬ್ಲೌಸಲ್ಲಿ ನಾವು ಯಾವ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೋತಾ ಇರ್ತೀವಿ. ಸೊ ಕಾಜಾಪಟ್ಟಿ ಸೈಡು ಮಾರ್ಕ್ ಮಾಡ್ಕೋತಾ ಇದ್ದೀವಿ ಅಲ್ವಾ, ಅದಕ್ಕೆ ಕಾಜಾಪಟ್ಟಿ ಸೈಡು ಸ್ಲೀವ್ಸು ಅಳತೆನೇ ತಗೋಬೇಕು. ಈ ರೀತಿ ಅದನ್ನು ಕೂಡ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಉಕ್ಸ್ಪಟ್ಟಿ ಕಡೆ ಸೈಡ್ ಆದರೆ ಉಕ್ಸ್ಪಟ್ಟಿ ಸೈಡು ನೀವು ತಗೋಬೇಕಾಗುತ್ತೆ. ನೋಡಿ, ತೋಳಿನ ಮುಂಭಾಗನ ಈ ರೀತಿ ಇಟ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ ಕಡೆ ಈ ಕಡೆ ಸ್ವಲ್ಪನೂ ಕೂಡ ಬಟ್ಟೆ ಹೋಗಬಾರ್ದು. ಆ ರೀತಿ ಟೈಟಾಗಿ ಈ ರೀತಿ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ತೋಳಿನ ಮಧ್ಯಭಾಗಕ್ಕೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಲೀವ್ಸ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಇಟ್ಕೊಂಡು ಮಧ್ಯಭಾಗನ ಈ ರೀತಿ ಫೋಲ್ಡ್ ಮಾಡಿ. ಆವಾಗ ನಿಮಗೆ ಮಧ್ಯಭಾಗದ್ದು ಅಳತೆ ಕರೆಕ್ಟಾಗಿ ಸಿಗುತ್ತೆ. ಅಲ್ಲಿ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಸೊ ಈ ರೀತಿ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನೇ ಭುಜದಿಂದ ಕಂಕಳವರೆಗೂ ಕೂಡ, ನೋಡಿ ಆರ್ಮೋಲ್ದು ಜಾಯಿಂಟ್ ಇರುತ್ತೆ ಅಲ್ವಾ, ನಾನು ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಭುಜದಿಂದ ಆರ್ಮೋಲ್ವರೆಗೂ ಕೂಡ ಒಂದು ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಬ್ಲೌಸು ಮತ್ತು ಅಳತೆ ಬ್ಲೌಸ್ ಎರಡೂ ಕೂಡ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಒಂದನ್ನು ಎಳೆದಿಟ್ಕೋತು ಅಂತಂದರೆ ನಿಮಗೆ ಹೆಚ್ಚು ಕಡಿಮೆ ಬರುತ್ತೆ. ಎರಡನ್ನೂ ಕೂಡ ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ, ಈ ರೀತಿ ಕಾಜಾಪಟ್ಟಿ ಸೈಡಿಂದ ಕಂಕ್ಳವರೆಗೂ ಕೂಡ ಈ ರೀತಿ ಎಳೆದಿಟ್ಕೊಂಡು ಅಳತೆನ ನೋಡ್ಕೋಬೇಕು. ಅವಾಗೇನಾಗುತ್ತೆ, ನಿಮಗೆ ಅದು ಸರಿ ಬಂತು ಅಂತಂದರೆ ನೀವು ಸ್ಟಿಚ್ ಮಾಡಿರೋ ಅಂಥದ್ದು ಸರಿಯಾಗಿದೆ ಅಂತ ಅರ್ಥ. ಇದಾದ ನಂತರ ಮಧ್ಯದಲ್ಲಿ ಡಾಟ್ ಹಿಡ್ದಿರ್ತೀವಿ ಅಲ್ವಾ, ಅಲ್ಲೂ ಕೂಡ ನೀವು ಕರೆಕ್ಟಾಗಿ ಪಾಯಿಂಟ್ ಅಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಧ್ಯದಲ್ಲಿ ಎಳೆದಿಟ್ಕೊಂಡು, ಇಲ್ಲ ಅಂತಂದರೆ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ ಅದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ. ಸೊ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ನಿಮಗೆ ನೇರವಾಗಿ ಸ್ಟಿಚ್ ಬರಬೇಕು ಅಂದರೆ ಈ ರೀತಿ ಸ್ಕೇಲ್ ಆದರೂ ಇಟ್ಕೊಂಡು ಹಾಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಹಾಗೆಯೇ ಹೀಗೆ ಲೈನ್ ಹಾಕ್ಕೊಂಡ್ಬಿಡಿ. ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳಿ. ಅಲ್ಲಿಗೆ ನಿಮಗೆ ಸ್ಟಿಚ್ ಬರಬೇಕು. ತೋಳತ್ರ ಬರುವಾಗ ಸ್ವಲ್ಪ ಒಳಗಡೆ ಈ ರೀತಿ ಕ್ರಾಸಾಗಿ ತಗೊಳ್ಳಿ. ಆವಾಗ ಸ್ಲೀವ್ಸ್ ಹತ್ರ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ. ಯಾಕಂತಂದರೆ ಕಂಕ್ಳತ್ರ ಅಲ್ಲಿ ನಾವು ಕರೆಕ್ಟಾಗಿ ಕೂತಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಅಲ್ವಾ. ಈ ಸೈಡಲ್ಲಿ ಈ ರೀತಿ ಕೊಡೋದ್ರಿಂದ ರಿಂಕಲ್ಸ್ ಯಾವುದು ಬರೋದಿಲ್ಲ. ಸ್ಲೀವ್ಸ್ ಅನ್ನೋದು ನೀಟಾಗಿ ಅಲ್ಲಿ ಕೂರುತ್ತೆ. ಸೊ ಇದರಲ್ಲಿ ನಾನು ಇಷ್ಟು ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಕರೆಕ್ಟಾಗಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಸ್ಟಿಚ್ ಹಾಕೊಳ್ಳಿ.
ಅದನ್ನು ನಾನು 4 ಸ್ಟಿಚ್ನ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಎಷ್ಟು ಸ್ಟಿಚ್ ಇರುತ್ತೆ, ಒಂದೊಂದು ಕಡೆ 3 ಸ್ಟಿಚ್ ಇರುತ್ತೆ, 3 ಸ್ಟಿಚ್ ಹಾಕ್ಕೊಳ್ಳಿ. ಸೊ ಆ ರೀತಿ ಹಾಕ್ಕೊಂಡು ನೀವು ಅದನ್ನು ಫಿನಿಶ್ ಮಾಡ್ಕೋಬೋದು. ನೋಡಿ ಪಕ್ಕನೇ ಫಸ್ಟು ಈ ರೀತಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಈ ರೀತಿ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಕೆಳಗಡೆನೂ ಮತ್ತೆ ಬಂದಾಗ ಕೆಳಗಡೆನೂ ಮತ್ತೆ ರಫ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೊಲಿಗೆ ಅನ್ನೋದು ನೀಟಾಗಿ ಕೂರುತ್ತೆ. ನೋಡಿ ಈ ರೀತಿ. ಇದು ಮೆರಿಟ್ ದೊಡ್ಡ ಮಿಷಿನ್ ಆಗಿರೋದ್ರಿಂದ ನಾನು ಸೈಡಲ್ಲಿ ರಫ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಿಷಿನ್ ಆಗಿತ್ತು ಅಂದರೆ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಈ ರೀತಿ ರಫ್ ಮಾಡ್ಕೊಳ್ಳಿ ಫ್ರಂಟಲ್ಲಿ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಟೈಲರಿಂಗ್ ಕ್ಲಾಸ್ದು ಯಾರೆಲ್ಲ ಫಸ್ಟಿಂದ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಟೈಲರಿಂಗ್ ಕ್ಲಾಸ್ದು ಪ್ರತಿಯೊಂದನ್ನು ಕೂಡ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಬೇಗ ಕಲ್ತ್ಕೊಳ್ಳಿ. ಹಾಗೆಯೇ ನಿಮಗೆ ಬ್ಲೌಸಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಯಾವ ರೀತಿ ವೀಡಿಯೋನ ಮಾಡಬೇಕು ಆ ರೀತಿ ವೀಡಿಯೋನ ಮಾಡಿ ನಿಮಗೆ ಪಿನ್ ಟು ಪಾಯಿಂಟ್ ಅರ್ಥ ಆಗೋ ರೀತಿ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಆದಮೇಲೆ ಫಿನಿಶ್ ಆಯ್ತಲ್ವ, ನಾನು ಸೈಡಲ್ಲಿ ಓವರ್ಲಾಕ್ ಮಾಡ್ತೀನಿ. ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಹೇಗೆ ಅದನ್ನು ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಓಪನ್ ಮಾಡಿದಾಗ ಇಲ್ಲಿ ಬಂದು ನಮಗೆ ಪ್ಲಸ್ ಮಾರ್ಕ್ ಬರಬೇಕು. ಆವಾಗ ಮಾತ್ರ ಅದು ಕರೆಕ್ಟಾಗಿ ಇದೆ ಅಂತ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಎನ್ಕರೇಜ್ ಆಗುತ್ತೆ. ಥ್ಯಾಂಕ್ ಯು.